द्रव्यं कर्म च कालस्य स्वभावो जीव एव च यदनुग्रहतः सन्ति न सन्ति यदुपेक्षया। भागवते द्वितीये स्कन्धे दशमे अध्याये अथायं 12 श्लोकः श्रवणपथगामी भविष्यति। ಎರಡನೇ ಸ್ಕಂದದ 10ನೇ ಅಧ್ಯಾಯದ 12ನೇ ಶ್ಲೋಕ. ಸಮಾನಃ ಕಶ್ಚನ ಶ್ಲೋಕಃ अस्मिन्नेव स्कन्धे 5मे अध्याये 14 श्लोकरूपेण दृश्यते। द्रव्यं कर्म च कालस्य स्वभावो जीव एव च इति पूर्वार्धं तु उभयोः श्लोकयोः समानमेव वर्तते। वासुदेवात् परो ब्रह्मन् न चान्योऽर्थोऽस्ति तात्वतः इति 5मे अध्याये। अत्र तु यदनुग्रहतः सन्ति न सन्ति यदुपेक्षया इति उत्तरार्धयोरेव भेदः वर्तते। द्रव्यं सर्वाण्यपि प्रकृत्यादीनि द्रव्याणि प्रायः जडानि। कर्म चेतनगतं जडगतं च कर्म। कालः स्वभावः चेतनानां स्वभावः जडानां च स्वभावः अपि च जीवः। सर्व एवेते यस्य वासुदेवस्य अनुग्रहेण तिष्ठेयुः न च तिष्ठेयुः येन अनेन भगवता उपेक्षिताः। पंचमे अध्याये श्लोकः वदति न कोऽपि जडः चेतनो वा पदार्थः वासुदेवस्य समः वासुदेवादधिको वा वर्तते इति। अन्योपि श्लोकः मम स्मरणपथम् आगच्छति। स्वपचादपि कष्टत्वं ब्रह्मेशानादयस्वराः तदैवाच्युत यान्त्येव यदैव त्वं पराङ्मुखः इति। ब्रह्म रुद्रः इत्यादयः सर्वेपि सुराः ऋषयः पितरः चक्रवर्तिनः मनुष्याः अथ राजसाः नित्यसंसारिणः अपि च तमोयोग्याः दैत्यादयः सर्वेपि यदा भगवानसौ पराङ्मुखो भवति यदा च स्वस्य अनुग्रहस्वभावं परावर्तयति तदा सर्वेप्येते जीवाः ब्रह्मेशानादयश्च अतीव कष्टमेव श्वपचादपि कष्टं योऽयं कश्चन असंस्कृतः अगतिकः निर्धनो वा कश्चन कापुरुषः श्वपच इति कथ्यते तस्मादपि कष्टमेते प्राप्नुवन्ति इति। तदेतत् भगवतः वासुदेवस्य माहात्म्यम्। ಇಲ್ಲಿ 2ನೇ ಸ್ಕಂದದ 10ನೇ ಅಧ್ಯಾಯದಲ್ಲಿ 12ನೇ ಶ್ಲೋಕವನ್ನು ಹೀಗಿರುವುದಲ್ಲದೆ 14ನೇ ಶ್ಲೋಕ 5ನೇ ಅಧ್ಯಾಯದಲ್ಲಿ ಇದೇ ಸ್ಕಂದದಲ್ಲಿ ಹೀಗೊಂದು ಕಂಡು ಬರ್ತದೆ. ಪೂರ್ವಾರ್ಧ ಎರಡೂ ಕಡೆ ಸಮಾನ ಇದೆ, ಉತ್ತರಾರ್ಧ ಮಾತ್ರ ಬೇರೆ ಬೇರೆ ಇದೆ. ವಾಸುದೇವಾತ್ ಪರೋ ಬ್ರಹ್ಮನ್ ನಚಾನ್ಯೋರ್ಥೋಸ್ತಿ ತಾತ್ವತಃ ಅಂತ ಅಲ್ಲಿ ಬಂದಿದೆ. ಯಾವುದೇ ಜೀವ ಕಾಲ ಶಕ್ತಿ ಯಾವೂ ಕೂಡ ವಾಸುದೇವನಿಗೆ ಸಮವೂ ಅಲ್ಲ ಹೆಚ್ಚು ಅಲ್ಲ ಅಂತ. ಇಲ್ಲಿ ಬಂದಿದೆ ಯಾವ ಭಗವಂತರ ಅನುಗ್ರಹ ಇದ್ರೆ ಅವು ಇರ್ತವೆ, ಇಲ್ಲದೆ ಹೋದ್ರೆ ಇರೋದಿಲ್ಲ ಅಂತ. ಸರ್ವಮೂಲದಲ್ಲೇ ಆಚಾರ್ಯ ಉದ್ಧರಿಸಿರುವಂತಹ ಒಂದು ಶ್ಲೋಕ ಇದೆ, ಅದನ್ನ ಈಗಾಗಲೇ ನಾನು ಹೇಳಿದೆ. ಭಗವಂತ ಅನುಗ್ರಹೋನ್ಮುಖನಾಗಿದ್ದರೆ ಎಲ್ಲವೂ ನಡೀತದೆ. ಲಕ್ಷ್ಮೀದೇವಿಯ, ಚತುರ್ಮುಖ ಬ್ರಹ್ಮನ ಮೊದಲಾದ ದೇವತೆಗಳ, ಸಾತ್ವಿಕರ
ಆಟ. ಹಾಗೆ ರಾಜಸರ ಪ್ರವೃತ್ತಿಗಳು, ತಾಮಸರ ಪ್ರವೃತ್ತಿಗಳು ಎಲ್ಲವೂ ನಡೀತವೆ ಭಗವಂತ ಅನುಗ್ರಹದಿಂದ ಇದ್ದರೆ. ಒಂದೊಂದು ಮಟ್ಟಿನ ಅನುಗ್ರಹವನ್ನ ಎಲ್ರಿಗೂ ಮಾಡಿರ್ತಾನೆ. ಸಾತ್ವಿಕರಿಗಂತೂ ಮುಕ್ತಿಗೆ ಹೋಗುವವರೆಗೆ ಅನುಗ್ರಹ ಮಾಡ್ತಾನೆ. ರಾಜಸರಿಗಾದರೂ ಕೂಡ ಅವರ ಅಸ್ತಿತ್ವಕ್ಕಾದರೂ ಬೇಕಾದ ಅನುಗ್ರಹ ಭಗವಂತ ಮಾಡಿದ್ದಾನೆ. ಆದ್ರಿಂದಲೇ ಅವರ ಅಸ್ತಿತ್ವದಲ್ಲಿದ್ದಾರೆ. ಮುಂದೆ ನಿತ್ಯ ಸಂಸಾರಿಗಳಾಗಿರಬಹುದು, ಆದರೆ ಅಸ್ತಿತ್ವದಲ್ಲಿ ಆದರೂ ಇದ್ದಾರಲ್ಲ. ಇದು ಅನುಗ್ರಹ ತಸ್ಸಂತಿ. ಜೀವ ಅಂತ ಬಂದಿದೆ ಇಲ್ಲಿ. ಜೀವ ಅಂದ್ರೆ ಸಾತ್ವಿಕ, ರಾಜಸ, ತಾಮಸ ಮೂರೂ ಜನರಿಗೂ ಭಗವಂತನ ಅನುಗ್ರಹ ಇದ್ದೇ ಇದೆ. ಅದು ಬೇರೆ ಬೇರೆ ಥರದ ಅನುಗ್ರಹ ಅಂತಷ್ಟೇ ನಾವು ಅದನ್ನ ತಿಳ್ಕೊಳ್ಬೇಕು. ಮುಕ್ತಿಗೆ ಹೋಗುವವರೆಗೆ ಅನುಗ್ರಹ ಸಾತ್ವಿಕರಿಗಾದ್ರೆ, ಸಂಸಾರದಲ್ಲಿ ಇರ್ಲಿಕ್ಕೆ ಬೇಕಾದ ಅನುಗ್ರಹ ಆದ್ರೂ ಈ ರಾಜಸರಿಗೆ ಭಗವಂತಂದು ಬೇಕೇ ಬೇಕು. ಮತ್ತೆ ತಾಮಸರಿಗೂ ಕೂಡ ಸಂಸಾರದಲ್ಲಿ ಇದ್ದು ಮುಕ್ತರಾಗಲಿಕ್ಕೆ ಬೇಕಾದಂತಹ ಒಂದು ಪ್ರೇರಣೆ ಅದು ಇರಲೇಬೇಕಾಗ್ತದೆ. ಅವನ ಪ್ರೇರಣೆ ಇರುವುದರಿಂದಲೇ, ಅವನ ಆಲೋಚನೆ ಇರುವುದರಿಂದಲೇ ಅವರವರು ಅಲ್ಲಲ್ಲಿ ಇದ್ದಾರೆ. ಇಲ್ಲೊಂದು ಸಂಗತಿ, ತಾಮಸರಿಗೆ ಅನುಗ್ರಹ ಹೇಗೆ ಅಂತ. ಜೀವ ಎಂಬ ಶಬ್ದದಿಂದ ಸಾತ್ವಿಕರನ್ನು ಮಾತ್ರ ಇಟ್ಕೊಳ್ಳೋದ, ರಾಜಸ ತಾಮಸರನ್ನು ಇಟ್ಕೊಳ್ಬಾರ್ದ? ನನ್ನ ಜಿಜ್ಞಾಸೆ ಅದು. ಅವರನ್ನು ಇಟ್ಕೊಳ್ಬೇಕು. ಹಾಗಾದ್ರೆ ತಾಮಸರ ಅನುಗ್ರಹ ಹೇಗೆ? ಯದನುಗ್ರಹತಃ ಸಂತೆ. ಭಗವಂತನ ಅನುಗ್ರಹ ಇರೋದರಿಂದ ತಾಮಸರು ದುರ್ಗತಿಗೆ ಹೋಗಿದ್ದಾರೆ, ಅವರು ತಮಸ್ಸಿನಲ್ಲಿ ಇರ್ತಾರೆ. ಸರಿ, ಯಾರಿಗೆ ಭಗವಂತನ ಅನುಗ್ರಹ ಅಂದ್ರೆ ಸಾತ್ವಿಕರಿಗೆ ಭಗವಂತನ ಅನುಗ್ರಹ ಇರೋದರಿಂದ ತಾಮಸರಾದವರು ಮುಕ್ತಿಗೆ ಹೋಗ್ತಿಲ್ಲ, ಸದ್ಗತಿಗೆ ಹೋಗ್ತಿಲ್ಲ, ದುರ್ಗತಿಗೆ ಹೋಗಿದ್ದಾರೆ. ಒಂದು ವೇಳೆ ಸಾತ್ವಿಕರಿಗೆ ತನ್ನ ಅನುಗ್ರಹವನ್ನು ಭಗವಂತ ಮುಂದುವರಿಸಿಲ್ಲದೆ ಹೋಗಿದ್ರೆ ಸಂಸಾರದಲ್ಲಿ ಅವರಿಗೆ ಎಷ್ಟು ಕಷ್ಟ ಆಗಿರ್ತಿತ್ತು. ಮುಂದೆ ಬರುವ ಸಾತ್ವಿಕರಿಗೆ, ಮುಂದೆ ಬರುವವರ ರಾಜಸರಿಗೆ ಎಲ್ಲರಿಗೂ ಎಷ್ಟು ಕಷ್ಟ ಆಗಿರ್ತಿತ್ತು. ತಾಮಸರೆಲ್ಲ ಹೀಗೆ ಇದ್ಬಿಟ್ರೆ, ಅವ್ರಿಗೆ ದುರ್ಗತಿಯೇ ಆಗದೆ ಹೋದ್ರೆ, ಒಂದು ವೇಳೆ ಈ ಸಂಸಾರದಲ್ಲಿದ್ದ ಸಾತ್ವಿಕರನ್ನು ಮತ್ತೆ ರಾಜಸರನ್ನು ಕೇಳುವವರು ಯಾರು, ಹೇಳುವವರು ಯಾರು? ಸಾತ್ವಿಕರಿಗೆ ಭಗವಂತ ಅನುಗ್ರಹ ಮಾಡಿದ್ದಾನಾದ್ರಿಂದ ತಾಮಸರು ದುರ್ಗತಿಗೆ ಹೋಗಿದ್ದಾರೆ ಅಂತ ಅದನ್ನ ವ್ಯಾಖ್ಯಾನ ಮಾಡ್ಕೋಬಹುದು. ಮತ್ತು ಒಟ್ಟಾರೆ ಅನುಗ್ರಹ ಅಂದ್ರೆ ಪ್ರೇರಣೆ ಅಂತನೂ ನಾವು ತಿಳ್ಕೊಳ್ಬಹುದು. ಅನುಗೃಹಾತಿ ಅಂದ್ರೆ ಕೃಪೆ ಮಾಡುವುದು, ಅವರಿಗೆ ಅನುಕೂಲ ಆಗುವಂತೆ, ಅವರಿಗೆ ಸುಖ ಆಗುವಂತೆ ಮಾಡ್ತಾನೆ ಅಂತ ಅಷ್ಟೇ ಅರ್ಥ ಅಲ್ಲ. ಅನುಸೃತ್ಯ ಗೃಹಾತಿ, ಇದು ನಂದೊಂದು ವ್ಯಾಖ್ಯಾನ. ಗೃಹಾತಿ ಅಂದ್ರೆ ಅವರನ್ನ ಹಿಡಿದು ಇಡ್ತಾನೆ ಭಗವಂತ. ಗೃಹ ಉಪಾದಾನೆ, ಸ್ವೀಕಾರ ಮಾಡುವುದು. ಅದಕ್ಕೆ ಅನುವಂತ ಉಪಸರ್ಗ ಸೇರಿಸಿದಾಗ ಅವರನ್ನು ಅನುಸರಿಸಿ ಸ್ವೀಕಾರ ಮಾಡುವುದು. ಸ್ವೀಕಾರ ಮಾಡುವುದಾಗಲಿ ಅವರನ್ನು ಬಿಡುವುದಾಗಲಿ, ಎಲ್ಲ ಜೀವರನ್ನು ಕೂಡ ಸುಪ್ತಾವಸ್ಥೆಯಲ್ಲಿದ್ದಂಥವ್ರನ್ನ ಸೃಷ್ಟಿಯ ಅವಸ್ಥೆಗೆ ತಂದಿದ್ದಾನೆ ಈ ಭಗವಂತ. ಅದು ಅವರ ಯೋಗ್ಯತೆಯನ್ನು ಅನುಸರಿಸಿಯೇ ತಂದಿದ್ದಾನೆ. ಹಿಂದೆ ತಂದಿರಲಿಲ್ಲ, ಎಲ್ಲರನ್ನೂ ಒಟ್ಟಿಗೆ ತಂದಿರಲಿಲ್ಲ. ಈಗನೇ ಕೆಲವರನ್ನು ತಂದಿದ್ದಾನೆ ಈ ಸೃಷ್ಟಿಯಲ್ಲೇ. ಅದು ಅವರ ಯೋಗ್ಯತೆಯನ್ನು ಅನುಸರಿಸಿಯೇ, ಕೆಲವರ ಯೋಗ್ಯತೆಯನ್ನು ಅನುಸರಿಸಿಯೇ ಅವರನ್ನು ತನ್ನ ಭಕ್ತರನ್ನು ಸ್ವೀಕಾರ ಮಾಡಿದ್ದಾನೆ. ಯಮೇ ವೈಷ ವೃಣತೆ ತೇನ ಲಭ್ಯ, ತನ್ನ ಭಕ್ತರನ್ನು ಸ್ವೀಕಾರ ಮಾಡಿದ್ದಾನೆ. ಆದ್ದರಿಂದ ಅವರೆಲ್ಲ ಅವನ ಭಕ್ತರಾಗಿ ಜೀವಿಸಿ ಮುಂದೆ ಮುಕ್ತಿಗೆ ಹೋಗಿ ಅಲ್ಲಿಯೂ ಭಕ್ತರಾಗಿರ್ತಾರೆ. ರಾಜಸರ ಅವರ ಸ್ವಭಾವಕ್ಕೆ ಅನುಸಾರವಾಗಿ ಅವರನ್ನು ಗ್ರಹಣ ಮಾಡಿದ್ದಾನೆ. ಅವರು ಈ ನಿತ್ಯ ಸಂಸಾರಿಗಳಾಗಿ ಮುಂದುವರಿತಾರೆ. ತಾಮಸರ ಸ್ವಭಾವಕ್ಕೆ ಅನುಸರಿಸಿ ಅವರನ್ನು ಗ್ರಹಣ ಮಾಡಿದ್ದಾನೆ, ಸೃಷ್ಟಿಗೆ ತಂದಿದ್ದಾನೆ. ಅವರನ್ನು ದುರ್ಗತಿಗೆ ಕೂಡ ತಗೊಂಡು ಹೋಗ್ತಾನೆ. ದುರ್ಗತಿ ತಮೋ ಲೋಕದಲ್ಲಿ ಅವನು ಸ್ವೀಕಾರ ಮಾಡ್ತಾನೆ. ಭಗವಂತ ಮುಕ್ತ ಲೋಕಗಳಲ್ಲೂ ಶ್ವೇತದ್ವೀಪ, ವರಂತಾಸನ, ವೈಕುಂಠ ಮೊದಲಾದ ಲೋಕಗಳು, ಇನ್ನೂ ಕೆಲವು ಸ್ಥಾನಗಳು, ಸದ್ಗತಿಯನ್ನು ಪಡೆದವರು ಏನಿರ್ತಾರಲ್ಲ, ಅಲ್ಲಿಯೂ ಭಗವಂತನೇ ಇದ್ದಾನೆ. ತಮೋ ಲೋಕದಲ್ಲೂ ಭಗವಂತನೇ ಇದ್ದಾನೆ. ಅಲ್ಲಲ್ಲಿ ಆಯಾ ಅವರವರ ಯೋಗ್ಯತೆಯನ್ನು ಅನುಸರಿಸಿ ಗ್ರಹಣ ಮಾಡಿದ್ದಾನೆ ಭಗವಂತ. ಅಲ್ಲಲ್ಲಿ ಇದ್ದು ಅವನಿಲ್ಲದೆ ಹೋದ್ರೆ ಇದು ಯಾವುದೂ ಆಗ್ತಿರ್ಲಿಲ್ಲ. ಇವೆಲ್ಲವೂ ಕೂಡ ಒಟ್ಟಾರೆ ಬೀಜಗಳಿದ್ದಂತೆ. ಕ್ಷುದ್ರ ಮಿಶ್ರಾಣಿಯು ಬೀಜಾನಿ ಅಂತ ಐತರೇಯ ಉಪನಿಷತ್ತು ಹೇಳ್ತದೆ. ಎಲ್ಲ ರಾಜಸರಾಗಲಿ, ತಾಮಸರಾಗಲಿ, ಸಾತ್ವಿಕರಾಗಲಿ ಇವರೆಲ್ಲ ಬೀಜ ಇದ್ದಂತೆ. ಆಯಾ ಬೀಜಗಳು ಭಗವಂತ ಅನ್ನುವ ಮಳೆಯ ಅಥವಾ ಬೆಳಕಿನ ಅನುಗ್ರಹ ಇದ್ದಾಗ
ತಮ್ಮ ತಮ್ಮ ಸ್ವರೂಪದ ವಿಕಾಸವನ್ನು ಪಡೀತಾರೆ. ಇಲ್ಲದೆ ಹೋದ್ರೆ ಅದಾಗೋದಿಲ್ಲ. ಒಟ್ಟಾರೆ ಭಗವಂತನ ಅನುಗ್ರಹ ಅನ್ನೋದೇ ತುಂಬ ವಿಚಿತ್ರವಾದದ್ದು. ಅದಕ್ಕಾಗಿ ಇದನ್ನು ಹೇಳ್ತಿದ್ದೇನೆ. ನಾವು ಯಾರೋ ಕೆಲವರು ನಮಗೆ ಬಹಳ ಸಂಪತ್ತು ಬಂದಾಗ ಭಗವಂತ ಅನುಗ್ರಹ ಮಾಡಿದ ಅಂತಂತೇವೆ. ಕಷ್ಟ ಬಂದಾಗ ಯಾಕೋ ಭಗವಂತ ಅವಗ್ರಹ ಮಾಡಿಬಿಟ್ಟ ಅಂತಂತೇವೆ. ಇದೆಲ್ಲ ನಮ್ಮ ಮೂಗಿನ ನೀರಕ್ಕೆ ನಾವು ಮಾತಾಡ್ತಿರ್ತೇವೆ. ಸಂಪತ್ತು ಬರುವುದು ಒಂದು ವೇಳೆ ಭಗವಂತನ ಅನುಗ್ರಹ ಆಗಿರ್ಲಿಕ್ಕಿಲ್ಲ, ಅವಗ್ರಹವೇ ಆಗಿರಬಹುದು. ಆ ಸಂಪತ್ತು ಬಂದಾಗ ನಾವು ಭಗವಂತನ ಕಡೆ ಗಮನ ಹರಿಸದೆ ಐಹಿಕ ಜಗತ್ತಿನಲ್ಲಿ ಲೋಲುಪರಾಗಿ ಒಂದು ವೇಳೆ ಮುಂದುವರೆದು ಬಿಟ್ರೆ ಅದನ್ನು ಅನುಗ್ರಹ ಅನ್ನೋದು ಹೇಗೆ? ಒಂದು ವೇಳೆ ಭಗವಂತ ನಮ್ಮ ಸಂಪತ್ತನ್ನೆಲ್ಲ ಕಿತ್ಕೊಂಡ್ರು ಅದನ್ನು ಆತನ ಅನುಗ್ರಹ ಅಂತಾನೆ ಅನ್ಬೇಕು. ಕೆಲವು ಕಡೆ ಯಸ್ಯಾನುಗ್ರಹ ವಿಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ ಅಂತ ಕೆಲವು ಕಡೆ ಕೇಳಿ ಬರ್ತದೆ. ಯಾರಿಗೆ ನಾನು ಅನುಗ್ರಹ ಮಾಡಬೇಕು ಅಂತ ಬಯಸ್ತೀನೋ ಅವ್ರ ಸಂಪತ್ತನ್ನೆಲ್ಲ ಮೊದಲು ಕಿತ್ಕೋತೇನೆ. ಸಂಪತ್ತನ್ನು ಕಿತ್ಕೊಂಡಾಗ ಅವರು ಸನ್ಮಾರ್ಗಕ್ಕೆ ಬರ್ತಾರೆ. ಮಧ್ವಾಚಾರ್ಯರ ತಮ್ಮ ವಿಷ್ಣು ತೀರ್ಥರಿಗೆ ಪೂರ್ವಾಶ್ರಮದಲ್ಲಿ ಹಾಗಾಗಿತ್ತಂತ. ವಿಧಿಭ್ರೂ ವಿಭ್ರಮ ಭ್ರಶ್ಯ ಧನ ಗೋಧಾನ್ಯ ಸಂಪದ ನಿರ್ವೇದಿನ ವೇದವಿದ ತೇನಾಪೆ ವೇದ ವೇದಿರಾಟ್ ಅಂತ. ವಿಧಿಯ ಭ್ರೂ ವಿಭ್ರಮ, ಆ ಹುಬ್ಬಿನ ಕುಣಿತದಿಂದ ಧನ ಗೋ ಧಾನ್ಯ ಸಂಪದ, ಧನ ಎಲ್ಲ ಹೋಯಿತು, ಗೋ ಸಂಪತ್ತು ಹೋಯಿತು, ಎಲ್ಲವೂ ಹೊರಟೋಯ್ತು. ಆವಾಗ ವೈರಾಗ್ಯ ಬಂದಿತ್ತು, ಜೀವನ ಪಕ್ವ ಆಗಿತ್ತು. ಆಚಾರ್ಯರ ತಮ್ಮಂದು ಅವರು ಜಗತ್ತಿಗೆ ವೇದಾದಿ ಶಾಸ್ತ್ರಗಳ ಅರ್ಥಗಳನ್ನು ಅರಿಹಿದಂತಹ ಆಚಾರ್ಯರ ಬಳಿಗೆ ಬಂದರು. ಬಂದು ನನಗೆ ಸನ್ಯಾಸ ಕೊಡಿ ಅಂತ ಹೇಳಿದರು ಅಂತ ಕೇಳಿ ಬರ್ತದೆ. ಹೀಗೆ ನಾವು ಯಾವುದನ್ನೋ ತಿಳ್ಕೊಂಡಿರ್ತೇವೆ ಅನುಗ್ರಹ ಅಂತ ಹೇಳಿ, ಅದು ವಸ್ತುತಃ ಅನುಗ್ರಹ ಆಗಿಲ್ಲದೆ ಇರಬಹುದು. ನಾವು ಯಾವುದನ್ನು ಭಗವಂತನ ಕೃಪೆ ತಪ್ಪಿತು ಅಂತ ತಿಳ್ಕೊತಿರ್ತೇವೆ, ಯಾಕೆಂದ್ರೆ ನಮ್ಮ ಮೂಗಿನ ನೇರಕ್ಕಾಗಲಿಲ್ಲ ಅಂತ. ಅದು ವಸ್ತುತಃ ಭಗವಂತನ ಅನುಗ್ರಹವೇ ಆಗಿರಬಹುದು. ಹೀಗೆ ತುಂಬ ವಿಚಿತ್ರವಾದಂತಹ ರೀತಿ ಭಗವಂತಂದು. ಯಾವುದನ್ನು ಅನುಗ್ರಹ ಅನ್ಬೇಕು, ಯಾವುದನ್ನು ಅವಗ್ರಹ ಅಂತ ಅನ್ಬೇಕು ಅಂತನ್ನುವುದು ತುಂಬ ಸೂಕ್ಷ್ಮವಾದದ್ದೇ. ಹೀಗೆ ಎಲ್ಲ ಜೀವರಿಗೂ ಇದು ಅನ್ವಿತ ಆಗುವಂಥ ಶ್ಲೋಕ, ಎಲ್ಲ ಜಡಗಳಿಗೂ ಅನ್ವಿತ ಆಗುವ ಶ್ಲೋಕ. ಆದ್ದರಿಂದ ಜಡಕ್ಕೆ ಏನಾಗಬೇಕೋ ಅದನ್ನು ಜಡಕ್ಕೆ ಮಾಡ್ತಾನೆ, ಚೇತನರಿಗೆ ಏನಾಗಬೇಕೋ ಅದನ್ನು ಚೇತನಕ್ಕೆ ಮಾಡ್ತಾನೆ. ಚೇತನರಲ್ಲಿಯೂ ಯಾವ್ಯಾವ ಜೀವಕ್ಕೆ ಸಾತ್ವಿಕರಿರಲಿ, ರಾಜಸರಿರಲಿ, ತಾಮಸರಿರಲಿ, ಯಾವ್ಯಾವಾಗ ಯಾರ್ಯಾರಿಗೆ ಏನೇನು ಮಾಡಬೇಕೋ ಅದನ್ನು ಮಾಡ್ತಾನೆ. ಚೇತನರಿಗೂ ಸಜ್ಜನರಿಗೂ ಕೂಡ, ಪಾಂಡವರಂಥ ಸಜ್ಜನರಿಗೂ ಕೂಡ ಅನೇಕ ಬಾರಿ ಕಷ್ಟಗಳಾಗೇ ಇವೆ, ನಮಗದು ಗೊತ್ತಿದೆ. ಅದೆಲ್ಲ ಅನುಗೃಹಾತಿನೇ. ಅವರವರ ಕರ್ಮವನ್ನು ಅನುಸರಿಸಿ, ಪ್ರಾರಬ್ಧ ಕರ್ಮವನ್ನು ಅನುಸರಿಸಿ ಆ ಕಾಲದಲ್ಲಿ ಅವ್ರಿಗೇನು ಮಾಡಬೇಕೋ ಅದನ್ನು ಮಾಡಿರ್ತಾನೆ. ಇದೇ ಕಾರಣಕ್ಕಾಗಿ ಮಹಾಭಾರತದ ಯಕ್ಷ ಪ್ರಶ್ನದ ಶ್ಲೋಕ ನನಗೆ ಯಾವಾಗಲೂ ನೆನಪಿಗೆ ಬರೋದು. ಅಸ್ಮಿನ್ ಮಹಾಮೋಹಮಯೇ ಕಟಾಹೆ ಸೂರ್ಯಾಗ್ನಿನ ರಾತ್ರಿ ದಿವೇಂಧನೇನ ಮಾಸರ್ತು ದರ್ವಿ ಪರಿಘಟ್ಟನೇನ ಭೂತಾನಿ ಕಾಲಃ ಪಚತೀತಿ ವಾರ್ತಾ. ತುಂಬ ಅದ್ಭುತವಾದ ಒಂದು ಸುದ್ದಿ ಏನಾದರೂ ಹೇಳು ಅಂತ ಯಕ್ಷ ಕೇಳಿದರೆ ಧರ್ಮರಾಜ ಹೇಳ್ತಾನೆ, ಭೂತಾನಿ ಕಾಲಃ ಪಚತೀತಿ ವಾರ್ತಾ. ಕಾಲನಾಮಕನಾದ ಭಗವಂತ ಇಲ್ಲೊಂದು ಅಡಿಗೆ ಮಾಡ್ತಿದ್ದಾನೆ. ಒಂದು ಅದ್ಭುತವಾದ ಅಡಿಗೆ ನಡೆದಿದೆ. ಆ ಅಡಿಗೆ ನಡೆದಿದೆ, ಕಾಲ ಅದನ್ನು ಮಾಡ್ತಾ ಇದ್ದಾನೆ ಅನ್ನೋದೇ ದೊಡ್ಡ ವಾರ್ತೆ. ಹಾಗಾದರೆ ಯಾರನ್ನು ಬೇಯಿಸ್ತಾ ಇದ್ದಾನೆ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಭೂತಾನಿ ಕಾಲಃ, ಎಲ್ಲ ಭೂತಗಳನ್ನು ಕೂಡ. ಭೂತ ಅಂದರೆ ಎಲ್ಲ ಚೇತನಗಳು ಹೌದು, ಜಡಗಳು ಹೌದು. ಚೇತನಗಳಲ್ಲಿಯೂ ಕೂಡ ಸಾತ್ವಿಕರು ಹೌದು, ಹಾಗೆ ತಾಮಸರು ಹೌದು, ರಾಜಸರು ಹೌದು. ಏಕೋ ವಿಷ್ಣುರ್ ಮಹದ್ಭೂತಂ ಪೃಥಕ್ ಭೂತಾನ್ಯನೇಕಶಃ. ನಮಗಿದೆಲ್ಲ ಗೊತ್ತಿದ್ದೇ ಇದೆ. ಅಸ್ಮಿನ್ ಮಹಾಮೋಹಮಯೇ ಕಟಾಹೆ, ಈ
ಮೋಹಮಯವಾದ ಬ್ರಹ್ಮಾಂಡ ಅನ್ನೋದೊಂದು ಕಡಾಯಿ, ಸೂರ್ಯ ಇದಕ್ಕೆ ಅಗ್ನಿ, ಹಗಲು ರಾತ್ರಿಗಳು ಇದರ ಉರುವಲು, ಮಾಸ ಋತುಗಳು ಅನ್ನೋ ಇದಕ್ಕೊಂದು ಸಟ್ಟುಗ, ಆ ಸಟ್ಟುಗದಿಂದ ದೊಡ್ಡ ಸೌಟಿನಿಂದ ಚೆನ್ನಾಗಿ ಒಳಗಡೆ ತಿರುಗಾಡಿಸ್ತಾ ಇದ್ದಾನೆ, ಎಲ್ಲೂ ತಳ ಹೊತ್ತಬಾರದು ಅಂತ. ಈ ಬ್ರಹ್ಮಾಂಡ ಅನ್ನುವ ಕಡಾಯಿಯಲ್ಲಿ ಎಲ್ಲರೂ ಇದ್ದಾರೆ, ಚೇತನರು ಜಡಗಳು ಎಲ್ಲರೂ ಇದ್ದಾರೆ, ಸಾತ್ವಿಕರಿದ್ದಾರೆ, ರಾಜಸರಿದ್ದಾರೆ, ತಾಮಸರಿದ್ದಾರೆ. ಇದೇ ಬ್ರಹ್ಮಾಂಡ ಎಂಬ ಕಡಾಯಿಯ ಆ ಬೇಯಿಸುವಿಕೆ, ಪಕ್ವವಾಗುವಿಕೆ ಅನ್ನುವ ಪ್ರಕ್ರಿಯೆಯಲ್ಲೇ ಪಾಂಡವರು ಇದ್ರು, ನಳಮಹಾರಾಜ ಇದ್ದ, ಸ್ವಯಂ ರಾಮನು ಕೂಡ ತಾನು ಮನುಷ್ಯನಾಗಿ ಇಲ್ಲಿ ಅವತಾರ ಮಾಡಿದಾಗ ಕಡಾಯಿಯ ಮೂಲಕ ಬೇಯುವ ಪ್ರಕ್ರಿಯೆ ಹೇಗಿರ್ತದೆ ಅಂತ ಅನ್ನೋದನ್ನು ತೋರಿಸಿದೆ. ನಾವು ಇದೇ ಪ್ರಕ್ರಿಯೆಯಲ್ಲೇ ಇದ್ದೇವೆ. ನಾವೆಲ್ಲ ಅನೇಕ ಥರದ ಕಷ್ಟಗಳನ್ನು ಈಗೇನು ಅನುಭವಿಸ್ತಾ ಇದ್ದೀವಿ, ಸ್ತ್ರೀಯರಿರಬಹುದು, ಪುರುಷರಿರಬಹುದು, ಯಾವುದೇ ವರ್ಣದವರಿರಬಹುದು, ಪಂಡಿತರಿರಬಹುದು, ಪಾಮರರಿರಬಹುದು, ನಾವು ಅನುಭವಿಸ್ತಾ ಇರುವ ಎಲ್ಲ ಕಷ್ಟಗಳು ಕೂಡ ಅದೊಂದು ಪ್ರಕ್ರಿಯೆ, ನಮ್ಮ ಪಕ್ವತೆಗೆ ಬೇಕಾದ ಪ್ರಕ್ರಿಯೆ. ಪಕ್ವ ಆಗುವುದಕ್ಕಿಂತ ಮುಂಚೆನೇ ಬಾಣಲೆಯನ್ನು ತೆಗೆದು ಹಾಕಿದರೆ ಅದು ಚಪಾತಿ ಇರಬಹುದು, ಒಂದು ರೊಟ್ಟಿ ಇರಬಹುದು, ಮತ್ತೆ ಯಾವುದೇ ಭಕ್ಷ್ಯ ಭೋಜ್ಯ ಇರಬಹುದು, ಅದು ಭಗವಂತನ ಪೂಜೆಗೆ ಮೀಸಲಾಗೋದಿಲ್ಲ, ನಮ್ಗೆ ಗೊತ್ತಿದೆ, ಅಪಕ್ವವಾಗಿಬಿಡ್ತದೆ. ಪಕ್ವವಾದ ಮೇಲೆ ಒಂದು ಹೂವಾಗಲಿ, ಹಣ್ಣಾಗಲಿ, ಒಂದು ಭಕ್ಷ್ಯ ಭೋಜ್ಯ ಆಗಲಿ, ಅದನ್ನು ಭಗವಂತನ ಪೂಜೆಗೆ ನಾವು ಕೊಡೋದು. ಯಾವುದ್ಯಾವುದು ಎಷ್ಟೆಷ್ಟು ಹೊತ್ತು ಬೇಯಬೇಕು ಅನ್ನುವುದೆಲ್ಲ ಭಗವಂತನಿಗೆ ಗೊತ್ತಿದ್ದೇ ಇರ್ತದೆ. ಅದನ್ನು ನಾವು ಗಮನಿಸಬೇಕು. ಕೆಲವು ಬೇಗ ಬೇಗ ಪಕ್ವ ಆಗ್ತದೆ, ಬೇಗ ಅದನ್ನು ತೆಗೆದು ಹಾಕ್ತಾರೆ ಬಾಣಲೆಯಿಂದ. ಕೆಲವುದಕ್ಕೆ 2-3 ಗಂಟೆ ಬೇಯಿಸಬೇಕಾಗ್ತದೆ. ಅಕ್ಕಿ ಮೊದಲಾದದ್ದು ಬೇಗ ಬೇಯ್ತದೆ, ಕಡಲೆಬೇಳೆ ಮೊದಲಾದದ್ದು ನಿಧಾನವಾಗಿ ಬೇಯ್ತದೆ. ಬೇಯುವ ಪ್ರಕ್ರಿಯೆ ನಡೆದಾಗ ಯಾಕೋ ಭಗವಂತ ನನ್ನನ್ನು ಬಹಳ ಬೇಯಿಸ್ತಾ ಇದ್ದಾನೆ, ಬಹಳ ಕಷ್ಟ ಕೊಡ್ತಿದ್ದಾನೆ ಭಗವಂತ ಅಂತ ಆಲೋಚನೆ ಮಾಡುವುದಕ್ಕೆ ಯಾವ ಅರ್ಥವೂ ಇಲ್ಲ. ಭಗವಂತನ ಕೈಯಲ್ಲಿ ನಾವು ಪಾಕಕ್ಕೆ ಒಳಗಾಗ್ತಾ ಇದ್ದೀವಿ, ತನ್ನ ಪೂಜೆಗಾಗಿ ಭಗವಂತ ನಮ್ಮನ್ನು ಅಣಿ ಮಾಡ್ಕೋತಾ ಇದ್ದಾನೆ ಅಂತ ಸಮಾಧಾನ ಪಟ್ಟುಕೊಂಡ್ರೆ ಅದು ನಮ್ಮ ಏಳಿಗೆ ಕಾರಣ ಆಗ್ತದೆ. ಇಹ ಜಗತ್ತು ಪರಜಗತ್ತು ಎರಡೂ ಸುಖಮಯ ಆಗ್ತವೆ. ಈ ಶ್ಲೋಕವು ಕೂಡ ಹೇಳ್ತಾ ಇರುವುದು ಅದನ್ನೇ. ಯದ್ ಅನುಗ್ರಹತ ಸಂತಿ, ಸಮಸ್ತ ಜಗತ್ತಿನಲ್ಲಿ ಇರುವ ದೊಡ್ಡ ವಾರ್ತಾ ಇದು. ಭಗವಂತನ ಅನುಗ್ರಹದಿಂದ ಇದೊಂದೇನೋ ನಡೆದಿದೆ. ಈ ಜಗತ್ತಿನಲ್ಲೂ ಎಲ್ಲವೂ ಬಂದು ಹೋಗಿದೆ. ಇಲ್ಲಿ ಜಡವೂ ಬಂತು, ಚೇತನವೂ ಬಂತು, ಎಲ್ಲ ಥರದ ಚೇತನಗಳು ಕೂಡ ಬಂದು ಹೋದ್ರು. ಎಲ್ಲರಿಗೂ ಸಂಬಂಧಪಟ್ಟ ವಾರ್ತೆಯೂ ಕೂಡ ಇಲ್ಲಿ ಅಡಕಾಗಿಬಿಟ್ಟது. ಎಂದೂ ಹಳಸಲಾಗದ ವಾರ್ತೆ, ಯಾವತ್ತೂ ಬ್ರೇಕಿಂಗ್ ನ್ಯೂಸೇ ಇದು. ಅದನ್ನು ನೋಡಿ ತಿಳಿಯುವ ಶಕ್ತಿ ನಮಗೆ ಬೇಕಷ್ಟೆ, ಅದನ್ನು ತಿರಸ್ಕಾರ ಮಾಡಬಾರ್ದು. ಇದ್ಯಾವುದೋ ಇಂಥ ಭಗವಂತ ನಮ್ಮನ್ನು ಪಕ್ವ ಮಾಡ್ತಿದ್ದಾನೆ ಅನ್ನುವ ಸುದ್ದಿ ಹೊರತಾಗಿ ಇನ್ಯಾವುದೋ ಕೆಲಸಕ್ಕೆ ಬಾರದು ಸುದ್ದಿಯ ಕಡೆಗೆ ನಾವು ಗಮನ ಹರಿಸಬಾರದು ಅನ್ನುವುದು ನಾವಿಲ್ಲಿ ತಿಳಿಯಬೇಕಾದಂಥ ಒಂದು ಸಂಗತಿ. ಅದನ್ನು ಇವತ್ತು ನೋಡಿದ್ದೇವೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರುವ ಇನ್ನು ಋಷಿಕೇಶನೇ, ಈಶನಿಂದ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.